ನೀನ್ ನನ್ನ ಜೊತೆ ಇದೆಯಲ್ಲ ಅದಕ್ಕೆ. ವಾ, ಇಷ್ಟು ದೊಡ್ಡ ಮಾತು. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಇದೆಲ್ಲ ಮಾತಾಡೋಕ್ಕೆ? ನಾನೇ ಕಲ್ತ್ಕೊಂಡೆ. ಅಮ್ಮ ಬಾ ನಮ್ಮ ಮನೆಗೆ ಹೋಗೋಣ. ನಾನು ಇವತ್ತು ಟಿವಿನ ನೋಡಿಲ್ಲ. ಸಿಹಿ, ಇನ್ನೊಂದು ಸ್ವಲ್ಪ ಹೊತ್ತಿಲ್ಲೇ ಇರಲ್ವಾ ಪ್ಲೀಸ್? ಅದರ ಟಿವಿ. ನಾನು ನಿಂಗೊಂದು ಕತೆ ಹೇಳ್ತೀನಿ. ಕತೆನ ಹೇಳು. ಓ ಸೀತಾರಾಮ. ಅಮ್ಮ, ಚಪಾತಿ ಯಾಕೆ ರೌಂಡ್ ಆಗಿದೆ? ಯಾವಾಗ್ಲೂ ಕೊನೆ ಚಪಾತಿಗೆ ಹಿಟ್ಟು ಕಡಿಮೆ ಆಗತ್ತೆ ಅಲ್ವಾ ನಿನ್ಗೆ? ನಾ ಪಲ್ಯ ಹುಳ್ಸಿದ್ರೆ ಮಾತ್ರ ಬೈತ್ಯ. ನೀ ಹೀಗ್ ಮಾಡ್ಬೋದಾ? ಸಿಹಿ, ಈಗ ಟೈಮ್ ಆಗಿದೆ, ಬೇಗ ಹೋಗಿ ರೆಡಿ ಆಗು. ನೀನು ಒದ್ದೆ ಕೂದಲಲ್ಲಿದ್ರೆ ನಿಂಗೆ ಥಂಡಿ ಆಗುತ್ತೆ. ಹೋಗಿ ಬೇಗ. ನಾನು ಆಲ್ರೆಡಿ ರೆಡಿ. ಆಗ್ಲಿದ್ದ ಕೇಳ್ತಿದ್ದೀರಿ, ಚಪಾತಿನ ಸ್ಟ್ರೇಟ್ ಆಗಿ ಗುಜ್ಜಿದ್ರುಂಡು ರೌಂಡ್ ಆಗಿ ಬರ್ತಿದೆ ಅಲ್ವಾ? ಅದ್ ಹೇಗೆ? ನೀನು ಇಲ್ಲೇ ಕೂತಿದ್ದೆ, ನನಗಂತೂ ಕೆಲಸ ಮಾಡೋಕ್ಕಾಗಲ್ಲ. ಪ್ಲೀಸ್ ಹೋಗು, ಬೇಗ ರೆಡಿ ಆಗು. ಲಾಸ್ಟ್ ಚಪಾತಿನ ನಾನೇ ಮಾಡ್ತೀನಿ ವಿತ್ ಲವ್. ನಿಂಗೆ ಕಷ್ಟ ಆಗತ್ತೆ ಪುಟ್ಟ. ನೀ ಮಾತ್ರ ಕಷ್ಟಪಡ್ಬೋದಾ? ಎಲ್ಲ ಕೆಲಸ ನೀನೇ ಮಾಡ್ತೀಯ. ಪಾಪ ನೀನು. ನಾ ಬಿಟ್ರೆ ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳು? ನನ್ನ ಮುದ್ದು ನೀನು ಯಾಕೆ ಇಷ್ಟೊಂದು ಒಳ್ಳೆಯವಳು? ಯಾಕಂದ್ರೆ ನಮ್ಮಮ್ಮನೂ ತುಂಬಾ ತುಂಬಾ ಒಳ್ಳೆಯವಳು. ಆಫೀಸಲ್ಲಿ ಪ್ರಿಯಾಂಟಿ ಜೊತೆ ಹೊಟ್ಟೆ ಹೊಳಿದೆ ಒಳ್ಳೆ ಮುಂತರ ಎಲ್ಲ ತಿಂದು ಖಾಲಿ ಮಾಡಬೇಕು. ಸೀತಮ್ಮ, ಲಂಚ್ ಬಾಕ್ಸ್ ರೆಡಿ. ಸೀತಮ್ಮ, ಸೀತಮ್ಮ. ಹ್ಯಾಪಿ ಬರ್ತ್ಡೇ ಪುಟ್ಟ. ಇವತ್ತು ಕೇಕ್ ಡೇ, ಇವತ್ತು ಕೇಕ್ ಡೇ, ಇವತ್ತು ಕೇಕ್ ಡೇ. ಇವತ್ತು ನಾನು ಕೇಕ್ ತಿನ್ಬೋದು ಅಲ್ವಾ ಸೀತಮ್ಮ? ಸಂಜೆ ಕೇಕ್ ತಿನ್ನೋಣ. ಈಗ ಈ ಗಿಫ್ಟ್ ತಗೋ. ವಾವ್, ಗಿಫ್ಟ್! ನನ್ಗೆ ಗೊತ್ತಿತ್ತು ಈ ಸರ್ಪ್ರೈಸ್ ಕೊಡ್ತೀಯ ಅಂತ. ಓ, ನಮ್ಮ ರಾಣಿಗೆ ಎಲ್ಲ ಗೊತ್ತಿರುತ್ತಲ್ಲ. ಹೀಗೆ ಯಾವಾಗಲೂ ಖುಷಿಯಾಗಿರು, ಆಯ್ತಾ? ಅಷ್ಟೇ. ಅಷ್ಟೇನಾ? ಇನ್ನೊಂದು ಸ್ಪೂನ್ ಇರ್ಬೇಕಲ್ವಾ ಸೀತಮ್ಮ? ಎಲ್ಲೋಯ್ತು? ನೀನ್ ತಿಂದ ಅಂತ ಹೇಳಿಲ್ಲ ಸೀತಮ್ಮ. ಐಸ್ ಕ್ರೀಮ್ ಕಂಪನಿ ಅವನು ಚೀಟರ್. ಕಡಿಮೆ ಮಾಡಿರ್ತಿದಾರ. ಎಷ್ಟು ದೊಡ್ಡ ಹಳ್ಳ ನೋಡು. ಒಳ್ಳೇದೇ ಆಯಿತು. ಇನ್ನೊಂದು ವರ್ಷ ನೀನು ಐಸ್ ಕ್ರೀಮ್ ತಿನ್ನೋ ಹಾಗಿಲ್ಲ. ಆಮೇಲೆ ಡಾಕ್ಟರ್ ಆಂಟಿ ನನಗೆ ಬೈತಾರೆ. ಸಿಹಿ, ಸಾರಿ. ನೀನು ಕೇಳಿದಾಗೆಲ್ಲ ನನಗೆ ಐಸ್ ಕ್ರೀಮ್ ಕೊಡ್ಸೋಕ್ಕಾಗ್ತಿಲ್ಲ. ನನಗೆ ಆ ಅದೃಷ್ಟನೇ ಇಲ್ಲ. ನಾನು ತುಂಬ ಅನ್ಲಕ್ಕಿ. ಆದ್ರೆ ನಾನು ಲಕ್ಕಿ. ಹೇಗೆ? ಹೇಗಂದ್ರೆ ನೀನು ತುಂಬಾ ಸ್ವೀಟು. ನೀನ್ ನನ್ನ ಜೊತೆ ಇದೆಯಲ್ಲ ಅದಕ್ಕೆ. ವಾ, ಇಷ್ಟು ದೊಡ್ಡ ಮಾತು. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಇದೆಲ್ಲ ಮಾತಾಡೋಕ್ಕೆ? ನಾನೇ ಕಲ್ತ್ಕೊಂಡೆ. ಅಮ್ಮ ಬಾ ನಮ್ಮ ಮನೆಗೆ ಹೋಗೋಣ. ನಾನು ಇವತ್ತು ಟಿವಿನ ನೋಡಿಲ್ಲ. ಸಿಹಿ,
ಇನ್ನೊಂದು ಸ್ವಲ್ಪ ಹೊತ್ತಿಲ್ಲೇ ಇರೋಣವಾ ಪ್ಲೀಸ್. ಅದ್ರ ಟಿವಿ ನಾನು ನಿಂಗೊಂದು ಕತೆ ಹೇಳ್ತೀನಿ. ಕತೆನ ಹೇಳು. ಕುಂಕುಮ ಅಷ್ಟೇನಾ? ಅರ್ಶನ ಹತ್ತಲ್ವಾ? ದೇವ್ರ ಹತ್ರ ಏನು ಬೇಕೋ ಕೇಳ್ಕೊ. ಏನ್ ಕೇಳ್ತ್ರ ಸಿಗತ್ತಾ? ದೇವ್ರೆ, ಈ ವರ್ಷ ಆದ್ರೂ ಅಪ್ಪ ಬರ ಹಾಗೆ ಮಾಡಪ್ಪ. ಅಮ್ಮ, ದೇವರ ಹತ್ರ ಬೇಡ್ಕೊಂಡೆ, ಈಗ ಅಪ್ಪ ಬರ್ತಾರೆ ಅಲ್ವಾ? ಪುಟ, ನಾನು ನನಗೆ ಇನ್ನೊಂದು ಗಿಫ್ಟ್ ತಂದಿದ್ದೀನಿ. ಅದೇನು ಅಂತ ನೋಡಲ್ವಾ ನೀನು? ಬಾ ಬೇಗ ತೋರಿಸ್ತೀನಿ. ನೋಡ್ತೀನಿ ಅಮ್ಮ, ಫಸ್ಟ್ ನೀ ಹೇಳು. ಅಪ್ಪನ್ಗೆ ನಮ್ ನೆನ್ಪು ಬರಲ್ವಾ? ಎಲ್ಲಿದ್ದಾರೆ ಅವರು? ನಮ್ಮ ಜೊತೆ ಇಲ್ಲದೆ ಇರೋರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ಅಲ್ವಾ ಪುಟ್ಟ? ನೋಡು, ನಾನು ನಿನಗೋಸ್ಕರ ಹೊಸ ಬ್ಯಾಗ್ ತಂದಿದ್ದೀನಿ. ನಿನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ಬೇಕಲ್ವಾ ಹೇಗಿದೆ ಅಂತ. ತಗೋ, ಹೊರಡೋಣವಾ? ಮರ್ತ್ಬಿಟ್ಯಾ? ಏನು? ನಾನು ಸ್ಕೂಲ್ಗೆ ಹೋಗಿ ತಲೆ ಸುತ್ತ ಬಿದ್ದು ಆಗ ಸುವರ್ಣ ಮ್ಯಾಮ್ ನಿನ್ಗೆ ಫೋನ್ ಮಾಡಿ ಸಿಹಿಗೆ ಶುಗರ್ ಜಾಸ್ತಿ ಇದೆ ಅಂತ ಹೇಳಿ ನೀ ಟೆನ್ಷನ್ ಆಗೋ ಬದಲು ಈಗಲೇ ಇಂಜೆಕ್ಷನ್ ಕೊಡ್ಬೋದಲ್ವಾ? ನನಗೆ ಇಂಜೆಕ್ಷನ್ ಕೊಡೋಕ್ಕೆ ನಿನ್ ಭಯ ಅಲ್ವಾ ಸೀತಮ್ಮ? ಭಯ ಪಡಬೇಡ. ನನ್ಗೇನೂ ಆಗಲ್ಲ. ತಗೋ ಸೀತಮ್ಮ. ನೀನ್ ಅಳ್ಬಾರ್ದು. ನೀನ್ ಸ್ಟ್ರಾಂಗ್ ಅಮ್ಮ ಅಲ್ವಾ? ನೋಡು, ನನ್ಗೇನು ಆಗಿಲ್ಲ. ನೀರ್ವೆ ಖಚಿತಂಗೂ ಆಗಿಲ್ಲ. ಅಮ್ಮ, ದೇವತ್ರ ಕೇಳ್ಕೊಂಡಿದ್ದಲ್ವಾ? ಅಪ್ಪನೇ ಬಂದ್ರು ಅನ್ಸುತ್ತೆ. ಪುಟ್ಟ, ನನ್ ಗೊತ್ತು ನೀನೇನ್ ಹೇಳ್ತೀಯ ಅಂತ. ಏನು ಹೇಳ್ತೀನಿ? ಸಾರಿ ಮಂಗಾತ್ರಿ, ಇವತ್ತೆಲ್ಲೂ ಹೋಗೋಕ್ಕಾಗಲಿಲ್ಲ. ಏನೋ ಕೆಲಸ ಬಂತು. ನಿನ್ನ ಮನೆಯಲ್ಲಿ ಆಟ ಆಡ್ಕೊಂಡಿರ್ತೀಯ. ಪ್ಲೀಸ್ ಪ್ಲೀಸ್, ಇದೇ ನಾನು ನೀನು ಹೇಳೋದು. ನಾನು ಹೀಗೆ ಮಾತಾಡೋದು? ಏನು ಮಾಡ್ತಿದ್ಯಾ? ನಾವೆಲ್ಲೂ ಹೋಗ್ತಿಲ್ಲ. ಪ್ಲಾನ್ ಕ್ಯಾನ್ಸಲ್ ಅಂದಮೇಲೆ ಇದೆಲ್ಲ ಯಾಕೆ? ಯಾರು ಹೇಳಿದ್ದು ಪ್ಲಾನ್ ಕ್ಯಾನ್ಸಲ್ ಅಂತ? ಅಂದ್ರೆ ನನ್ನ ಬಂಗಾರಿಗೆ ನಾನು ಪ್ರಾಮಿಸ್ ಮಾಡಿದ್ಮೇಲೆ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ಆ ರೈಟ್ಸ್ ನನಗಿಲ್ಲ. ಅಂದ್ರೆ ನಾವು ಹೋಗ್ತಾ ಇದ್ದೀವಿ, ಆದರೆ ಪ್ಲಾನಲ್ಲಿ ಒಂದು ಸಣ್ಣ ಬದಲಾವಣೆ. ಬದಲಾವಣೆ ಅಂದ್ರೆ? ಬದಲಾವಣೆ ಅಂದರೆ ಪ್ಲಾನಲ್ಲಿ ಒಂದು ಸಣ್ಣ ಚೇಂಜು, ಆದರೆ ಹೋಗೋದಂತೂ ಗ್ಯಾರಂಟಿ. ನಿಜವಾಗ್ಲೂ ಸೀತಮ್ಮ? ಆದರೆ ಫೋನಲ್ಲಿ ಯಾರಿಗೋ ಬರ್ತೀನಿ ಅಂತ ಹೇಳಿದೆ. ಅದೇ ಸಣ್ಣ ಚೇಂಜು. ಈಗ ನಾವು ಆಫೀಸ್ಗೆ ಹೋಗ್ಬಿಟ್ಟು ಒಂದು ಪೇಪರ್ ತೊಗೋಬೇಕು, ಅದನ್ನು ಲಾಯರ್ ಆಫೀಸ್ಗೆ ಹೋಗಿ ಕೊಡಬೇಕು ಅಷ್ಟೇ. ಆಮೇಲೆ ನಾವು ಆರಾಮಾಗಿ ಎಲ್ಲಿ ಬೇಕಿದ್ರೆ ಸುತ್ತಾಡ್ಬೋದು. ಪ್ಲಾನ್ ಕ್ಯಾನ್ಸಲ್ ಎಲ್ಲ ಸೂಪರ್ ಸೀತಮ್ಮ ನೀನು. ಹೊರಡೋಣವಾ?
ನಾನು ದೇವ್ರಮ್ಮ ಅಲ್ವಾ, ಪರವಾಗಿಲ್ಲ. ಯಶೋಧನು ಕೃಷ್ಣನ್ಗೆ ಇದೇ ಥರ ಕಿವಿ ಹಿಂಡ್ತಾ ಇಲ್ಲಂತೆ. ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ದೃಷ್ಟಿ ತೆಗಿಲ್ಲ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನ ಸೀತಮ್ಮ? ಕೃಷ್ಣನೇ ಬಂದ್ರು ನನಗಿಂತ ನೀನೇ ಸೂಪರ್ ಆಗಿದ್ಯಾ ಅಂತ ಹೇಳ್ತಾನೆ. ಹಾಗಾದ್ರೆ ಎತ್ಕೋ. ನಾನು ನಡ್ಕೊಂಡು ಹೋದ್ರೆ ನನ್ನ ಡ್ರೆಸ್ ಎಲ್ಲ ಕಚಪಚಿ ಆಗುತ್ತೆ. ಇಷ್ಟೊತ್ತು ನನ್ನ ಜೊತೆ ಟಾಮ್ ಅಂಡ್ ಜೆರ್ರಿ ಆಡ್ತಿದ್ದೆ, ಆಗೇನಾಗ್ಲಿಲ್ವಾ? ಈ ಸೀತಮ್ಮ ಎತ್ಕೋ. ಇವತ್ತು ನಾನು ಕೃಷ್ಣ ಅಲ್ವಾ? ಕೃಷ್ಣ ಅಂದ್ರೆ ಅವ್ರ ಅಮ್ಮನಿಗೆ ಮುದ್ದು ಅಲ್ವಾ? ಈ ಸೀತಮ್ಮ ಎತ್ಕೋ. ಅಯ್ಯೋ ರಾಮ. ಅಯ್ಯೋ, ನಾನು ಕೃಷ್ಣ, ನನ್ನ ಫ್ರೆಂಡು ರಾಮ್. ಸೀತಮ್ಮ ನನ್ನ ಫ್ರೆಂಡ್ನ ಕಡ್ದ. ಎಲ್ಲಿಗೆ? ಇಲ್ಲಿಗೆ. ಇಲ್ಲಿಗೆ ಯಾಕೆ? ಅಯ್ಯೋ ಸೀತಮ್ಮ, ಏನ್ ದಡ್ಡಿ ತರ ಮಾತಾಡ್ತೀಯಲ್ವಾ? ಅಯ್ಯೋ ಸಾರಿ. ಕೃಷ್ಣ ಹೀಗೆಲ್ಲ ಮಾತಾಡ್ಬಾರ್ದಲ್ವಾ? ಸೀತಮ್ಮ, ಇವತ್ತು ನನ್ನ ಡ್ಯಾನ್ಸ್ ಇದೆ, ನನ್ನ ಫ್ರೆಂಡ್ ನೋಡ್ಬೇಕಲ್ವಾ? ನಾನು ವಿಡಿಯೋ ಮತ್ತೆ ಫೋಟೋ ಮಾಡಿ ತೋರಿಸ್ತೀನಿ ಬಿಡು. ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸಲ್ಲ. ನನ್ನ ಫ್ರೆಂಡ್ ಇಲ್ಲೇ ಬಂದು ನನ್ನ ಡ್ಯಾನ್ಸ್ ನೋಡ್ಬೇಕು. ನಾನು ಈಗಲೇ ಫೋನ್ ಮಾಡ್ತೀನಿ. ಸಿಹಿ ಬಾಯ್ಲಿ. ಸಿಹಿ, ಸಿಹಿ ಪುಟ್ಟ ಇರು, ನಾನೇ ಬಂದು ಪ್ಯಾಕ್ ಮಾಡ್ತೀನಿ. ಸೀತಮ್ಮ, ಅದು ವೈಟ್ ಕಲರ್ದು ರೌಂಡ್ಗೆ ಗಮ್ಮನುತ್ತೆ ಅಲ್ವಾ? ಆ ಮಾತ್ರ ಇಟ್ಟಿರ್ತೀಯಲ್ವಾ, ಅದು ಎಲ್ಲಿ? ಅದು ಜಿರ್ಲೆ ಔಷಧಿ, ಅದನ್ನ ಮುಟ್ಬಾರ್ದು. ಇಲ್ಲೇ ಔಷಧಿರಾ? ನಿಂಗೆ ಏನೇನು ಬೇಕು ತಗೊಂಬ, ನಾನೇ ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ. ಸೀತಮ್ಮ, ನನ್ನ ಮಟನ ನಾನೇ ಪ್ಯಾಕ್ ಮಾಡ್ಕೊಳ್ತೀನಿ. ಸೀತಮ್ಮ, ನಾವು ಬೆಳಗೂರ್ಗೆ ಹೋಗಿ ಯಾವಾಗ ಬರ್ತೀವಿ? ಅದು ಬೆಳಗೂರಲ್ಲ, ಬೆಳಗಾವಿ. ಬೆಳಗಾವಿ 2 days? Three days? ಇಲ್ಲ ಪುಟ್ಟ, ಇನ್ನ ಜಾಸ್ತಿ ದಿನ ಆಗತ್ತೆ. ವಾವ್, ದೊಡ್ಡ ಟ್ರಿಪ್ ಹೋಗ್ತೀವ ನಾವು. ಆದರೆ ನಮ್ಮಿಬ್ರು ಮಧ್ಯೆ ಯಾರೂ ಬರಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೇ ಇದ್ರೂ ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಪ್ರಾಮಿಸ್. ಸೀತಮ್ಮ, ನನ್ನ ಫ್ರೆಂಡ್ಸಿಗೆಲ್ಲ ಬಾಯ್ ಹೇಳ್ಬಿಟ್ಟು ಬರ್ತೀನಿ. ತುಂಬಾ ದಿನ ಹೋದ್ರೆ ಅವರು ನನಗೋಸ್ಕರ ಆಟ ಆಡೋಕೆ ವೇಟ್ ಮಾಡ್ತಿರ್ತಾರೆ. ಹೋಗ್ಬೇಕಾದ್ರೆ ಹೇಳುವಂತೆ. ಈಗ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಡೋಣ. ನಿನ್ಗೆ ನಿನ್ನ ಆಫೀಸಿಂದ ಹೂ ಕೊಟ್ಟಿದ್ದಾರೆ. ನನಗೂ ನನ್ನ ಫ್ರೆಂಡ್ಸ್ ಗಿಫ್ಟ್ ಕೊಡ್ಬೋದು. ನಾನು ಹೋಗಿ ಬರ್ತೀನಿ. ಏನು ಗೊತ್ತಾ ಸೀತಮ್ಮ, ಫ್ರೆಂಡ್ ನನ್ನ ತುಂಬ ಇಷ್ಟಪಡ್ತಾರೆ. ಫ್ರೆಂಡು ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಫ್ರೆಂಡ್ ನನ್ನನ್ನು ತುಂಬಾ ನೆನೆಸ್ಕೊಳ್ತಾ ಇರ್ತಾರೆ ಸೀತಮ್ಮ. ಪುಟ್ಟ, ನಾನು ನಿನಗೆ ಬೆಳಗ್ಗೆನೇ ಹೇಳಿದೆ, ಇನ್ಮೇಲೆ ನನಗೆ ಫ್ರೆಂಡ್ ಇಲ್ಲ. ನೀನು ಅವ್ರಿಗೋಸ್ಕರ ಕಾಯೋದು ಬಿಟ್ಬಿಡು. ಸೀತಮ್ಮ, ನಿಮಗಿನ್ನೂ ನನ್ನ ಫ್ರೆಂಡ್ ಮೇಲೆ ಕೋಪ ಹೋಗಿಲ್ಲ ಅಲ್ವಾ? ಅದಕ್ಕೆ ಹೀಗೆ ಹೇಳ್ತಿದ್ಯಾ? ಸಿಹಿ ರೆಡಿನಾ? ಹ್ಞೂ ಸೀತಮ್ಮ. ಸೀತಮ್ಮ, 2 ಡಬ್ಬಿನ ನನ್ನ ಫ್ರೆಂಡ್ಗೆ ಕೊಡೋಕೆ ಮರ್ತ್ಬಿಟ್ಯಾ? ಮರ್ತಿಲ್ಲ ಸಿಹಿ. ಇನ್ಮೇಲೆ ನಾನು ಯಾರಿಗೂ ಡಬ್ಬ ಕೊಡೋಲ್ಲ. ಯಾಕೆ ಸೀತಮ್ಮ? ನೋಡು ಸಿಹಿ, ಇನ್ಮೇಲೆ ನಮ್ಮ ಲೈಫಲ್ಲಿ ನಾನು ನೀನು ಇಬ್ಬರೇ. ನಾವಿಬ್ರೇ ಅಲ್ಲ ಸೀತಮ್ಮ, ನನ್ನ ಫ್ರೆಂಡು ಇದ್ದಾರೆ. ಸಿಹಿ, ಇನ್ಮೇಲೆ ಅವ್ರು ನಮ್ಮ ಫ್ರೆಂಡ್ ಅಲ್ಲ, ಅವ್ರು ನಮ್ಮ ಲೈಫಲ್ಲೂ ಇಲ್ಲ. ಅವ್ರನ್ನ ನೀನು ಮರ್ತ್ಬಿಡು. ಇನ್ಮೇಲೆ ನಾನೇ ನಿನಗೆಲ್ಲ, ಆಯ್ತಾ? ಯಾಕೆ ಸೀತಮ್ಮ ಮರಿಬೇಕು? ನನ್ನ ಫ್ರೆಂಡು ಆ ಬ್ಯಾಡ್ ಅಂಕಲಿಂದ ನನ್ನನ್ನು ಸೇವ್ ಮಾಡಿದ್ರು ತಾನೆ. ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೋ ಅವ್ರ ಯಾವತ್ತೂ ಮರಿಬಾರ್ದು ಅಂತ ನೀನೇ ಹೇಳ್ತೀಯ ತಾನೆ. ಈಗ ಯಾಕೆ ಸೀತಮ್ಮ ಹೀಗೆ ಹೇಳ್ತಿದ್ಯಾ? ಸಿಹಿ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಅಮ್ಮ ಹೇಳಿದ ಮಾತು ಕೇಳಲ್ವಾ ನೀನು? ಸರಿ ಕೇಳ್ತೀನಿ. ನೀನು ನನ್ನ ಫ್ರೆಂಡ್ಗೆ ಡಬ್ಬ ಕೊಡಲೇಬೇಕು. ಸಿಹಿ, ಹೇಳ್ದೆ ತಾನೆ, ಅವರಿಗೆ ನಾವು ಡಬ್ಬ ಕೊಡೋ ಅವಶ್ಯಕತೆ ಇಲ್ಲ. ನನ್ಗೆ ಅದೆಲ್ಲ ಗೊತ್ತಿಲ್ಲ.
ನೀನು ಅವ್ರ ಜೊತೆ ಮಾತಾಡೋಕ್ಕೂ ಬಿಡಲ್ಲ, ಸುಮ್ಮನೆ ಕೋಪ ಮಾಡ್ಕೊಂಡ್ಯಾ. ಡಬ್ಬ ಆದ್ರೂ ಕೊಡು ಸೀತಮ್ಮ, ಇಲ್ಲ ಅಂದ್ರೆ ನಾನು ನಿನ್ ಜೊತೆ ಟೂ ಟೂ ಟೂ. ಸಿಹಿ, ಅಮ್ಮ ಹತ್ರನೇ ಜಗಳ ಮಾಡ್ತೀಯಾ? ಎಸ್, ಮಾಡ್ತೀನಿ. ಪಾಪ ನನ್ನ ಫ್ರೆಂಡು, ನೀನು ಅವ್ರಿಗೆ ಹರ್ಟ್ ಮಾಡಿದ್ಯಾ. ಸಿಹಿ ಪುಟ್ಟ, ನಿನ್ನ ಫ್ರೆಂಡಿಗೆ ನಮ್ಮ ಡಬ್ಬ ಅವಶ್ಯಕತೆ ಇಲ್ಲ. ಅವ್ರು ನಮ್ಮ ಹತ್ರ ಹೇಳ್ಕೊಂಡಂಗೆ ಅವ್ರು ಒಬ್ಬರೇ ಇಲ್ಲ, ಅವ್ರ ಮನೇಲಿ ತುಂಬ ಜನ ಇದ್ದಾರೆ. ತಾತ, ಚಿಕ್ಕಪ್ಪ, ಚಿಕ್ಕಮ್ಮ, ಆಮೇಲೆ ಕೆಲ್ಸದವ್ರು ಇದ್ದಾರೆ, ಅಡುಗೆಗೂ ಕೆಲ್ಸದವ್ರು ಇದ್ದಾರೆ ಗೊತ್ತಾ. ಅವರು ಒಂದು ಹೊತ್ತಿಗೆ 10 ಥರ ಅಡುಗೆಗಳು ಮಾಡ್ಕೋತಾರೆ, ಬೇಕಾಗಿ ತಿಂತಾರೆ ಗೊತ್ತಾ. ವಾವ್, ಹೌದಾ? ನಿಜವಾಗ್ಲೂ ನನ್ನ ಫ್ರೆಂಡಿಗೆ ಇದೆಲ್ಲ ಇರುತ್ತಾ? ಹೌದು. ನಾವು ಮಾಡೋ ಮಿಕ್ಕಿರೋ ಅನ್ನದಲ್ಲಿ ಚಿತ್ರಾನ್ನ, ಚಪಾತಿ, ಪಲ್ಯ, ನೆನ್ನೆ ಇಡ್ಲಿ, ಉಸ್ಲಿ ಇದೆಲ್ಲ ಮಾಡಿಕೊಟ್ರೆ ಚೆನ್ನಾಗಿರತ್ತೆ ಹೇಳು. ನೀನೇ ಯೋಚನೆ ಮಾಡು. ಹಾಗಿದ್ರೆ ನನ್ನ ಫ್ರೆಂಡಿಗೆ ಈಗ ನಾನು ಕಾಲ್ ಮಾಡ್ಬೋದಾ? ಸಿಹಿ, ಟೈಮ್ ಆಯಿತು, ಇಂಜೆಕ್ಷನ್ ಹಾಕ್ಸ್ಕೊಬಾ. ಸಿಹಿ, ನನ್ನ ಫೋನ್ ಕೊಡು ಸೀತಮ್ಮ. ಹಠ ಮಾಡಿದ ಸಾಕು, ಊಟಕ್ಕೆ ಬಾ ಫಸ್ಟು. ನನಗೆ ಊಟ ಬೇಡ ಸೀತಮ್ಮ, ನನ್ನ ಫ್ರೆಂಡು ಊಟ ಮಾಡ್ತಾನೆ ಹೋಗಿದ್ದಾನೆ. ಮನೆಗೆ ಹೋದ್ಮೇಲೆ ಹಲ್ವಾನಾದರೂ ತಿಂದ್ಯಾ ಅಂತ ನಾನು ಕೇಳಬೇಕು, ಆಗಲೇ ನಾನು ಊಟ ಮಾಡೋದು. ನೀನು ಯಾಕೆ ಫೋನ್ ಕೊಡ್ತಿಲ್ಲ? ಯಾಕಂದರೆ ಇನ್ಮೇಲೆ ಅವರು ನಮ್ಮ ಫ್ರೆಂಡ್ ಅಲ್ಲ, ಅದಕ್ಕೆ. ಅವರು ನಮ್ಮ ಕಂಪನಿ ಬಾಸ್ ಮತ್ತು ಎಂಪ್ಲಾಯೀಸ್ ಫ್ರೆಂಡ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾನು ಎಂಪ್ಲಾಯ್ ಅಲ್ಲ ಸೀತಮ್ಮ.